ನಾನು ಬೇಸ್ಕೊಂಡೈತೆ ಯಾಕೆ ಅಲ್ಲಿ ನೋಡೋಗಿ ಏನು ಹೇಳಿದ್ರು ಅಲ್ಲಿ ಆಗ್ತದನ್ನೋದು ಗೊತ್ತಿಲ್ಲ ಗೊತ್ತಿಲ್ಲ ಕಾಕಾಗ್ರ ಕಿವ್ ನೀ ಏನು ರೆಡಿಯಾಗೋದು ವಿಡಿಯೋ ಮಾಡಾಕತ್ತಾರ ಅನ್ಕೋಬೇಡ್ರಿ. ನಾವು ಇವತ್ತು ನಾನು ನಮ್ಮನ್ನು ಇಬ್ಬರ ಗೋಳಗುಮ್ಟಕ್ಕೆ ಹೊಂಟಿವಿ. ಬಿಜಾಪುರ ಗೋಳಗುಮ್ಟಕ್ಕೆ ಹೊಂಟಿವಿ. ನಮ್ಮ ಸಾನ್ವಿ ಸ್ಕೂಲಿಗೆ ಹೋಗಾಳಕ್ಕಿದ್ದು ಎಕ್ಸಾಮ್ ಐತಿ ಇವತ್ತು. ಯಾಕೆ ಸ್ಕೂಲಿಗೆ ಹೋಗಾಳ. ನಮ್ಮ ಮನೆಯದ್ದು ಡ್ಯೂಟಿ ಐತಿ. ನಾವಿಬ್ಬರೇ ಯಾಕಂದ್ರೆ ನಮ್ಮ ಸಾನ್ವಿನೇ ನೋಡ್ಯಾಳ, ನಮ್ಮ ಮನೆಯವರು ನೋಡ್ಯಾಳ, ನಾನು ನೋಡೀನಿ. ನಮ್ಮ ಮೊನ್ನಾಗ ಬಂದಿದ್ಲಲ್ಲ ಅಕ್ಕಿ ನೋಡಿದ್ದಿಲ್ಲ. ಮನೆಗೆ ಬೋರ್ ಆಗಾಕತ್ತೈತಂತೆ, ಹಂಗಾಗಿ ಹೋಗಿ ಬರಮ್ಮ ಅಂತಂದ್ಲ. ಹಂಗಾಗಿ ಇವತ್ತು ನಮ್ಮ ಮನೆಯವರು ಬೇರೆ ಕಡೆ ಎಲ್ಲಿ ಡ್ಯೂಟಿಗೆ ಹೋಗಿರಲ್ಲ, ಇಲ್ಲೇ ಇರ್ತಾರೆ ಚಡ್ಚಂದಾಗ. ಹಂಗಾಗಿ ಇವತ್ತು ಸೋಮವಾರಲಿದ್ದ ಡ್ಯೂಟಿಲಿದ್ದನು ಜಲ್ದಿ ಬರ್ತಾರೆ. ಹಂಗಾಗಿ ನಮ್ಮ ಸಾನ್ವಿನ ಬಿಟ್ಟು ಹೊಂಟೀವಿ. ಇಲ್ಲಾಂದ್ರೆ ನಮ್ಮ ಮನೆಯವ್ರು ಬೇರೆ ಕಡೆ ಹೋಗಿದ್ರ ಬಿಟ್ಟು ಹೋಗಿದ್ದಿಲ್ಲ. ಜಸ್ಟ್ ನಮ್ಮ ಮನೆಯವ್ರು ಇಲ್ಲೇ ಹೋಗಿದ್ದಕ್ಕೆ ನೀವು ಬರೀ ನಾನು ಸಾನ್ವಿ ಕರ್ಕೊಂತೀನಿ ಅಂದರು. ಹಂಗಾಗಿ ನಾನು ನಮ್ಮನವ ಇವತ್ತು ಒನ್ ಡೇ ಫುಲ್ ಖುಷಿಯಾಗಿರ್ತೀವಿ. ಅಲ್ಲಿ ಏನು ಡ್ರೈ ಇರ್ತಿಲ್ಲ, ಇತ್ತು ಆಚೆ ಹೋಗಿಲ್ಲ. ಬರೋದಕ್ಕೆ ಅದ ಇದ್ರಾಗೆ ವರ್ಡ್ ಬ್ಲ್ಯಾಕ್ ಪ್ಯಾಂಟ್ ಆಗ್ಬೇಕು. ಇಲ್ಲ ನೀನು ಬ್ಲ್ಯಾಕ್ ತಂದಿಲ್ಲ ನಾನು ಹೋಗಿಲ್ಲ. ನೀನು ಎದಕ್ಕೆ ಈ ಸಗೊಂಡು ಟಾಪ್ ಎಷ್ಟರ ತಗೊಂಡು ನಂಗೊಂದು ಕೊಡು. ಕಾಲಿ ತುಡಿ ತೊಗೊಳೋದು ಇಟ್ಕೊಂತೀವಿ. ಹಾಂ ಎಲ್ರಿ ಯಾವ ಚಂದ ಕಾಣಿಸ್ತಾವ ಒಂದು ತೊಗೊಳೋದು, ನಂಗೊಂದು ಬ್ಯಾಗ್ ತುಂಬೋದು ಇಡೋದು. ಅದು ಅವಾಗ ಹೇಳಿದ್ವಲ್ಲ, ಅಡವಪ್ಪಣ್ಣನೇ ಅಂತಿ ನಾನು 16,000 ರೂಪಾಯ್ದು ಬಟ್ಟೆ ತೊಗೊಂಡಿ ಅಂತ. 16,000 13,000 ರೂಪಾಯ್ದು ಬಟ್ಟೆ ತೊಗೊಂಡಿದ್ವಿ ಅವತ್ತು. ಇದೆಯಲ್ಲ ಟಿಕಳಿ ಅಲ್ಲೇ ಇಲ್ಲ ಡಿಸೈನ್ ಟಿಕ್ಕಳಿ ಈ ಡಬ್ಬಿ ಕೊಡ್ಬೋದು. ಅವು ಎಂಟಿ ಬ್ಯಾಗ್ನಾಗ ನೋಡು ಸ್ಟೋನಿನು. ಯಾಕೋ ಗೊತ್ತಿಲ್ಲರಿ, ಮುಖ ಎಲ್ಲ ಒಂಥರ ಇಂಥಲ್ಲೆಲ್ಲ ಕರ್ರಗೆ ಅನ್ಸಾಕತ್ತೈತೆ ಯಾಕೂ. ಬರೀ ಇನ್ನು ಬಡ ರೆಡಿಯಾಗಿ ಟೈಮ್ ಆಗೈತಿ, ಹೋಗೋದೊಂದು ಕೆಲಸ ಮಾಡ್ಬೇಕು ಇವಾಗ. ಆಯ್ತಾ? ಸರಿ ಅಂತ ತಗೊಂಡು ಬ್ಯಾಗ್ ತಗೊಂಡಂತ. ಇದು ಲಿಪ್ ಬಾಮ್ ರೀ, ಲಿಪ್ಟಿಕ್ ಮೇಲೆ ಹಚ್ಕೊಳೋದು ಲಿಪ್ ಬಾಮ್. ಅದ್ರಾಗ ಇವತ್ತು ಮಾಡೊಂದಾಗೈತಿ, ಮಳೆ ಬರ್ತೇನೆ ಚಿತ್ರ ಒಯ್ಬೇಕಲ್ಲ. ಮಳೆ ಬಂದ್ಬಿಟ್ರೆ ಬೋರ್ದೈತೆ ಅದು ಛತ್ರಿ ಸಣ್ಣದೊಂದೈತಿ. ಆ ಫೋನ್ ಚಾರ್ಜ್ ಇಲ್ಲೇನೋ ಒಂದು ಯಾವ್ದು ಹಳೆ ಫೋನ್. ಏನು ಮಾಡಿದ್ದೀನಿ ಬರೋಷ್ಟಕ್ಕೆ ಎಲ್ಲಿ ಹುಡ್ಕ್ಯ ಕಾಣಿಲ್ಲ ಅಂದ್ರೆ ನಾನು ಕಾಣ್ಲಿಕ್ಕೆ ಅಂದ್ರೆ
ಚಿಂತೇನು ಅಲ್ಲೇ ನಾನು ಮತ್ತೆ ಸಿಗ್ತೀನಿ ರೀ. ಬರೀ ರೆಡಿ ಆದ್ವಿ, ಬನ್ನಿ ಇವಾಗ ಹೋಗೋಮ್ಮ. ಖರ್ಚಿಪ್ ತೊಗೊಂಬರ್ತಡೇನೋ. ಹೆಂಗೆ ಅನ್ಸಕತ್ತೀನಿ ರೀ, ಜೀನ್ಸ್ ಹಾಕಿನಿ. ಬನ್ನಿ ಇವಾಗ ಜರ್ನಿನ ಸ್ಟಾರ್ಟ್ ಮಾಡೋಣ. ಟೈಮ್ ಆಗೈತಿ, ಟೈಮ್ ಒಂದು ಗಂಟೆಗೆ ಹಾಕಿ ಅಲ್ಲಿ ಹಾಕಿ ಚಾವಿ ಹಾಕಿ ಲಂಟರ್ಗೆ ಕಡೆ ಬರೀ ಬಿಜಾಪುರ ಗೋಳಗುಮ್ಟ ನೋಡಕ್ಕೊಂಬ್ರಿ. ಬಿಸಿಲೇ ಇಲ್ರಿ, ಮಾಡಾಗ್ಬಿಟ್ಟೈತಿ. ಬಸ್ ಹತ್ತಬೇಕು, ಜೋರು ಮಳೆ ಬರಬೇಕು. ಆಲ್ರೆಡಿ ಮನೆ ಬೇಸ್ಕೊಂಬಂದಿವಿ ನಮ್ಮ ಮನೆಯವ್ರು ಕೂಡ. ಇನ್ನು ಟೈಮ್ ಆಗೈತೆ, ಟೈಮ್ ಒಂದು ಗಂಟೆ 12:50 ಇವಾಗ ಹೊಂಟಿವಿ. ಹಂಗಾಗಿ ನಮ್ಮ ಮನೆಯವರು ಬೈಯಾಕತ್ತಿದ್ರಿ, ಹೋಗಿ ಏನು ನೋಡ್ತೀರಿ, ಹೋಗೋಕೆ 2 ತಾಸು ಬೇಕು ನೋಡಿ, ಒಳ್ಳೆ ಯಾವಾಗ ಬರ್ತೀರಂತ ಬೈಯಾಕತ್ತಿದ್ರು. ಹಂಗಾಗಿ ಬೇಸ್ಕೊಂಡು ಹೊಂಟಿವಿ. ಇವಾಗ ಎಷ್ಟಾಗುತ್ತೆ ಅಷ್ಟು ನೋಡ್ಕೊಂಡು ಇದಷ್ಟು ಬೇಗ ಬರ್ಬೇಕು ಅಂದ್ಕೊಂಡಿವಿ. ಏನಾಗುತ್ತೋ ನೋಡೋಣ. ಇದಕ್ಕೆ ಹೊಂಟೀವಿ. ಅಟ್ಲೀಸ್ಟು ನಮ್ಮ ಮನೋಗ ಒಂದು ರೌಂಡು ಬಸ್ನಾಗ ಕರ್ಕೊಂಬೋ ಹೋದಾಗರ ಆಗುತ್ತೆ. ಹಂಗಾಗಿ ಬಸ್ನಾಗ ಹೋಗ್ತೀವಿ. ಸ್ವಲ್ಪ ಬಿಸಿಲಿಲ್ರಿ, ಮುಂಜಾನೆ ಮಳೆ ಜಿಟಿ ಇರ್ತಿತ್ತು. ಹೋಗು ಮಳೆ ಬರ್ತೈತಿ ಅಂದ್ಕೊಂಡಿದ್ವಿ. ಸದ್ಯ ಮಳೆ ಬಂದಿಲ್ಲ. ನೋಡು ಬನ್ನಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಮೊನ್ನೆ ಒಂದು ಬಸ್ ಕಳ್ಕೊಂಡಿದ್ರಿ, ಬಂದು ನಿಂತೀವಿ. ಬಸ್ ಬಂತು, ಆ ಬಸ್ನ ಬಿಟ್ಟು ನೆಕ್ಸ್ಟ್ ಬಸ್ಸಿಗೆ ಟಿವಿ ಇದೇ ರೆಕಾರ್ಡಿಂಗ್ ಆಗೇ ಇಲ್ಲ. ಅದು ಅವಾಗಲೇ ಆಗೇ ಇಲ್ಲ. ಅದು ರೆಕಾರ್ಡಿಂಗ್ ಆಯ್ತಾ ಇಲ್ಲ, ನಾನೇ ಇದ್ದರೆ ನಾನೇ ಇಲ್ಲ. ಎಲ್ಲ ಕಡೆ ಮಳೆ ಆಗೈತೆ ನೋಡು. ಎಲ್ಲ ಕಡೆ ಮಳೆ ಆದರೂ ನಮ್ಮ ಕಡೆ ಹಸಿರು ಇದ್ದಂಗೆ ಈ ಕಡೆ ಹಸಿರು ಎಲ್ಲಿ ಇರೋದೇ ಇಲ್ಲ. ಮರುಭೂಮಿ ಇದ್ದಾಗ ಇರ್ತಿಲ್ಲ ಎಲ್ಲ. ಬಿಜಾಪುರ ಬಂದು ಎದ್ದಾಳೆ ಅಂತಂದು ಜಳಕಿ ಬರಾನೇ ಇರ್ತಾಳ. ಈಗ ನಮ್ಮನ್ನ ಎಲ್ಲ ಬಸ್ತಾಳದು, ಯಾಕಂದ್ರೆ ಆಕಿಗೆ ಏನೂ ಗೊತ್ತೇ ಇಲ್ಲ ಈ ಕಡೆ ಎಲ್ಲಿ ಬಸ್ ನಿಲ್ಲಿಸ್ತವೆ ಏನನ್ನೋದು. ನಂಗಂತ್ರ ಜೋರು ನಿಂತಿರ್ತಾರೆ, ಸುಮ್ಮನೆ ನೋಡ್ದೆ ಆಕೆ ಏನು ಮಾತಾಡೋದಿಲ್ಲ. ಎಲ್ಲಿ ಅಲ್ಲಿ ಬರ್ತಲ್ಲ ಅದು ಮಿನಿ ಗೋಳಗುಮ್ಟ. ಅದು ಯಾವುದೋ ಏನಾಯ್ತು ಅದು ಕಾಣಿಸ್ತೈತೇನ್ರಿ ನಿಮ್ಮ ಗೋಳಗುಮ್ಟ. ಜಸ್ಟ್ ಗೋಳಗುಮ್ಟಕ್ಕೆ ಬಂದ್ವಿ. ಇಲ್ಲಿ ಬಂದು ಆನ್ಲೈನ್ ಪೇಮೆಂಟ್ ಐತ್ರಿ. ಯಾರಾದರೂ ಗೋಳಗುಮ್ಟಕ್ಕೆ ಬರೋರಿದ್ರೆ ಕ್ಯಾಶ್ ತರಬೇಡ್ರಿ, ಆನ್ಲೈನ್ ಪೇಮೆಂಟ್ ಐತಿ. ಹಂಗಾಗಿ ಆನ್ಲೈನ್ ಪೇಮೆಂಟ್ ನಾನು ಇಲ್ಲಿ ಬಂದು ನಾವು
ಫೋನೇ ರೊಕ್ಕ ಇದ್ದಿದ್ವೆಲ್ಲ ಕ್ಯಾಶ್ ತೊಗೊಂಬಂದಿವಿ. ಇಲ್ಲಿ ಬಂದು ಪಜ್ಜಿ ತೆಗಿತು, ಮತ್ತು ಅವ್ರಿಗೆ ಹಾಕಿ ಇವ್ರಿಗೆ ಹಾಕಿ ಅಂದು ದುಡ್ಡು ಹಾಕಿಸ್ಕೊಂಡು ಆನ್ಲೈನ್ ಪೇಮೆಂಟ್ ಮಾಡಿಕೊಂಡು ಇವಾಗ ಒಳಗಡೆ ಬಂದ್ವಿ. ಟೈಮ್ ಬಂದು ಇವಾಗ 3:30 ಅಷ್ಟೊತ್ತಿ ಬಂದ್ವಿ. ಇನ್ನೇ ಎಷ್ಟು ಹೋಗುತ್ತೋ ಅಷ್ಟು ನೋಡಿಕೊಂಡು ಗುಮ್ಟ ಮೇಲೆ ತಿಳಿಯತ್ಲೆ ಎಷ್ಟಾಗುತ್ತೆ ನಾನು 5:30 3:30 ಆಗೈತ್ರಿ. ನಾವು ನೋಡ್ಕೊಂಡು ಒಳ ಬರತ್ಲೆ 5:30 6 ಗಂಟೆನ ಆಗುತ್ತಾ. ಊರಿಗೆ ಹೋಗ್ತಲೆ ಬಸ್ಸು ಚಡ್ಚಣ ಬಸ್ ಲಾಸ್ಟು 7 ಗಂಟೆ ಲಾಸ್ಟು. ಆದಷ್ಟು ಬೇಗ ನಾವು ರಿಟರ್ನು ಬಸ್ ಸ್ಟಾಪ್ಗೆ ಹೋದ್ರೆ ಸಿಗ್ತಾವ. ಆಮೇಲೆ ಅಲ್ಲಿನೂ ಗಾಡಿ ಹುಡ್ಕೋದು ಸ್ವಲ್ಪ ಕಷ್ಟ ಆಯ್ತು ನಮ್ಗೆ, ಯಾಕಂದ್ರೆ ಪ್ರತಿ ಸಾರಿ ನಮ್ಮ ಗಾಡಿ ತೊಗೊಂಬರ್ತೀವಿಲ್ಲ, ಹಾಗಾಗಿ ಏನು ಗೊತ್ತಿಲ್ಲ. ಅಲ್ಲಿ ಆಟೋ ಕೇಳಿ ಇಲ್ಲಿ ಆಟೋ ಕೇಳಿ ಎಲ್ಲ ಕೇಳಿ ಬರತ್ಲೆ ಟೈಮ್ ಆಯಿತು. ಚಪ್ಪಲ್ ಬಿಡೋದು ಹಂಗೆ ಹೋಗೋದು ಬಿಡು. ನೋಡಿ ನೋಡಿ ಬಿಜಾಪುರ ಯಾವ ರಾಜ್ಯದ? ವಿಜಯಪುರ. ಈಗೆಲ್ಲ ಹೋಗಿ ಬಿಜಾಪುರ ಆಗೈತಿ. ವಿ ಹೋಗಿ ಬಿ ಆಗೈತೆ ಅಷ್ಟ. ಪುರಾತನ ವಸ್ತು ಸಂಗ್ರಹಾಲಯ ವಿಜಯಪುರ. ವಿಡಿಯೋ ಮಾಡ್ಬೋದಲ್ರಿ? ಅಲ್ಲಿ ಮ್ಯಾಲೆ ಐತೆ ನೋಡೋಣ ಗೋಲ್ಡ್ ಗುಂಟು. ಇದೇನು ಏನು ಸಿಲಿ ಏನೋ ಇದು? ಅಲ್ಲ, ದರ್ಪಣ ಹಿಡಿದ ನಾರಿ, ಯಕ್ಷಗಾನಿ. ಏನದು? ಬುದ್ಧ. ಅಲ್ಲೇ ನಾವು ಹಿಂಗೆ ನೋಡ್ಕೊಂಡು ಬಿಡಂಬ ಸಾಕು. ಇವು ಏನು ಶಿಲ್ಪಿಗಳು ಅವಾಗ ಹೋರಾಟ ಮಾಡಿದ ಶಿಲ್ಪಿಗಳಾಗಿರ್ಬೇಕಲ್ಲ. ಇಲ್ಲೈತೆ ನೋಡು, ಶಿಲಾಶಾಸ್ತ್ರದೊಂದಿಗೆ ಸ್ಮರಣ ಶಿಲ್ಪಿಗಳು. ಹೆಂಗೆ ಹೋಗೋದು? ಈಗ ಹೆಂಗೆ ಹೋಗೋದು ನಾವು? ಮಟ್ಲದ ನೋಡಿ. ಏನು ನಾಗಿಣಿ, ದೊಡ್ಡ ಗಣಪ, ಗಣೇಶ, ಶಾಸನ ಅಧಿಶಾಸ ಆದೇಶ, ಬೆಳಗಾವಿ ಕೋಟೆ. ಏನದು? ಬಿಲ್ವಾಹಿ ಎಲ್ಲ ಹಿಂದೆ ಅದಾವ. ಅರ್ಶನ್ ಶಾಸನ ಮಟ್ ನೋಡ್ರಿ ಹೆಂಗದವ. ಅನ್ನೋ ಬೀಳಲ್ಲ.
ನಾನು ಸ್ಟ್ಯಾಂಡಲ್ ಚಪ್ಪಲ್ ಹಾಕ್ಯಂದೀನಿ. ಒಂದು ಮಟ್ಲು ಮಿಸ್ ಬಿದ್ನಿ ಅಂದ್ರೆ ಮುಗೀತು. ಎಲ್ಲಿ ಹೋದೇನೋ ನಮ್ಮವ್ರಿಗಿರಲ್ಲ ಕಕ್ಕಿ. ಚಪ್ಪಲ್ ಅಲ್ಲಿ ಬಿಡ್ಬೇಕಲ್ಲ, ಅದಕ್ಕಂತ ನಾನು ಚಪ್ಪಲಿ ಎಲ್ಲೇ ಬಿಟ್ಟೋಗಿದ್ವಿ ಇವತ್ತು ಅಂತ. ಮ್ಯೂಸಿಯಮ್ ನೋಡ್ಕೊಂಬಂದಿವ್ರಿ, ಮ್ಯೂಸಿಯಮ್. ಆದರೂ ನಾವು ಬೇಸ್ಕೊಂಡು ವಿಡಿಯೋ ಮಾಡೀವ್ರಿ. ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಅಲ್ಲಿ ಸ್ಟ್ಯಾಂಡೇ ಬಿಟ್ಟು ನೋಡಿ. ನಂಗೆ ಹತ್ತದಗ್ಲಿ ನೋಡಿ, ಮೇಲ್ಗಡೆ ಹತ್ತಾಕತ್ತೀವಿ. ಮೆಟ್ಲು ಸಿಕ್ಕಾಪಟ್ಟ ಇಟ್ಟದವ್ರಿ ಮಲ್ಕನೋ. ಅಪ್ಪ ರೂಮಪಾನ ನಿಷೇಧಿಸಲಾಗಿದೆ. ಮತ್ತೆ ಅಪ್ಪ ಮಟ್ಲೈಟು ಸಿಕ್ಕಾಪಟ್ಟ ಇಟ್ಟದವ್ರಿ. ಅವತ್ತು ನಾಗರಾಜ ನಾನು ಬಸ್ಸಮ್ಮ ಬಂದಿದ್ವಲ್ಲ, ಅವ್ರ ನಟ ಕಳಿಸಿದ್ನ್ಯಾ ನಾನು. ಹಿಂಗೇನಂತಾನೆ, ನೀವು ಹೋದ್ರೆ ಇಡ್ಸೋದೇ ಇಲ್ಲ ಬಿಡು, ಬೇಡ ಇಲ್ಲಿ ಅಂತಾನೆ. ಕಡೆಗಡೆ ಟೈಮ್ ಹಂಗೈತ್ರಿ. ಕೆಳಗಡೆ ಎಷ್ಟು ಚೆನ್ನಾಗಿ ಅನ್ಸುತ್ತಲ್ಲ. ಮತ್ತೆ ನೋಡಿ ಶಿಲೆಗಳು, ಅವಾಗಿನ ಶಿಲೆಗಳು. ಇಡೀ ಬಿಜಾಪುರ ಕಾಣುತ್ತೆ. ಇನ್ನೂ ಮೇಲೆ ಕಾಣಿಸುತ್ತ. ಅಯ್ಯೋ ನಾವು ಮ್ಯಾಲೆ ಐತಿ ಅಂತೂ ಸಾಹಸ ಮಾಡಿ ಮ್ಯಾಲೆ ಎತ್ತಿ ಬಂದು ನೋಡ್ರಿ. ಇದ್ರಾಗ ಇಡೀ ಬಿಜಾಪುರನ ಕಾಣಿಸಕತ್ತ. ಮ್ಯಾಲೆ ಎತ್ತಿದ ಕೆಳಗೆ ಅಷ್ಟೊಂದು ಗಾಳಿ ಇಲ್ರಿ, ಮ್ಯಾಲೆ ಬಂದ್ರೆ ಎಷ್ಟು ತಣ್ಣಗೈತಿ ಗೊತ್ತಾ. ಮ್ಯಾಲಿದ್ದಾವ ಕೆಳಗ್ಲಿದ್ದಾವ ಬರ್ಬೇಕಾದ್ರೆ ಸುಸ್ತು ಅನ್ನಿಸ್ತಿ. ಬಟ್ ಇಲ್ಲಿ ಬಂದಿಂದ ಏನೋ ಒಂಥರ ಸಮಾಧಾನ. ಏನು ಅನ್ಸುತ್ತನವ ಅಲ್ಲಿ ನಮ್ಮ ಬಾವುಟ ಕಾಣಕತ್ತೈತೆ ನೋಡ್ರಿ, ಅನ್ಸತ್ರಿ ಬಾವುಟ. ಇಲ್ಕಲ್ಲಾಗದ अभी मेरे हाथ मिला, मैं आपको आवाज़ बताया ना आके, मैं आके बताया ना तुम्हारे को, बात कर रहा है, वो कर दिया, दरवाजे में सपोर्ट बनाया, ये बैक साइड में आ गए. ಸರಿ, ಇನ್ನು ಕಡೆ ಹೋಗೋಣ. ನೋಡೋದಿನ್ನ ಭಾಳ ಐತಿ. ಒಂದು ರೌಂಡ್ ಹಾಕ್ಯಂಬ್ರಂಬಾನವ ಒಳಗಡೆ ಹೋಗ್ತೀವಿ. ಬರೀ ಒಳಗಡೆ
ಚೀರ್ಬೇಕಪ್ಪಿ ಅವಕಾಶ ಅಲ್ಲ. ನಾವು ಆಗಲ್ಲ, ನಾವು ಅಲ್ಲಿ ಹೋಗಂಬಂದಿಲ್ಲ, ಇಲ್ಲೇ ನೋಡಿ ನಾವು ಅವ್ರು ಇದ್ರಲ್ಲ ಅವಾಗಲೇ ಅಲ್ಲಿ ನಿಂತ್ಕೊಂಡು ನೋಡಿದ್ವಲ್ಲ. ಅಲ್ಲಿ ಬಂದೀವಿ ನೋಡ್ರಿ. ಒಂದು ಕಡೆ ಖುಷಿ ನಗಾಗತ್ತೈತಿ, ಒಂದು ಕಡೆ ಬೇಜಾರು ಆಗತ್ತೈತಿ. ನಾವು ಯಾಕೆ ಹೇಳು, ಬಸ್ ಇಲ್ಲ, ಬಸ್ಸಿನ ಟೈಮ್. ನಿಂದ್ರು 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 ಸೆಲ್ಫಿ ತೆಗಿತೀನಿ ನಿಂದ್ರು. ನಾವು ಅವಾಗಲೇ ಹೋಗಿದ್ವಿ ಮ್ಯೂಸಿಯಂ ಕಾಣಾಗತ್ತೈತಿ ನೋಡ್ರಿ. ಮ್ಯೂಸಿಯಂ ಅಂತಂದು ಅದಕ್ಕೆ ಸೌಂಡ್ ಬಾಕ್ಸ್ ಜಗ್ಗಿಟ್ಬಿಟ್ರೆ ಮ್ಯಾಲೆ. ಅಲ್ಲಿ ಏನಿಲ್ರಿ, ಅವಾಗಿನೂ ಏನು ಶಿಲೆಗಳು, ಇತಿಹಾಸ ಎಲ್ಲ ಬುಕ್ಕ ಬೇರೆ ಅದಾವ. ಒಳಗೆ ನೋಡ್ರಿ ಮುಂದೆ ಎಷ್ಟು ಚಿಕ್ಕದಾಗಿ ಕಾಣಿಸಾಕತ್ತಾರ. ತಡಿ ಒಳಗೆ ತೋರ್ಸಾಕತ್ತೀನಿ ತಡಿ. ಮೊನ್ನೆ ಅಲ್ಲಿದ್ದ ಜಿಗಿತಾಳೆ ಜಿಗಿಯೇನು. ನಡಿ ಇದನ್ನು ತೋರಿಸ್ತೀನಿ ತಡಿ, ಅವಾಗಲೂ ತೋರಿಸ್ತೀನಿ. ನಡಿ ಹುಡ್ಕೊಂಡು ಕೆಳಗೆ ಹೊಂಟ್ವಿ. ಇವಾಗ ಉಂಟು ಇಂಟು ನಮ್ಮನ್ನವ ಗುಳಗುಂಟ ನೋಡಿದ್ಲಂತ. ಪ್ರತಿ ಸಾರಿ ಹೇಳ್ತಿದ್ಲು ನಾವು ಗುಳಗುಂಟ ನೋಡಿಲ್ಲ ಅಂತಂದು. ಇವಾಗ ಗುಂಟ ನೋಡಿ ಹಸಿ ತಿರ್ಸ್ಕೊಂಡ್ಲು. ಅವಾಗ ನಂಗೆ ಆರಾಮಿರ್ಲಾರ್ದಾಗ ಒಂದು 15 ದಿನ ಬಂದಿದ್ಲ್ರಿ. ಅವಾಗ ಅಂತಿದ್ಲು ಗುಳಗುಂಟ ನೋಡೋಕೆ ಹೋಗಮ್ಮಂತಂದು. ಅವಾಗ ಗುಳಗುಂಟ ನೋಡೋಕೆ ಹೋಗಿದ್ದಿಲ್ಲ. ಬಟ್ ಇವಾಗ ನಾನು ಅಂತೂ ಇಂತೂ ಸಾಹಸ ಮಾಡಿ ಗುಳಗುಂಟ ನೋಡಕ್ಕೆ ಬಂದ್ವಿ. ಅಲ್ಲ ಅಷ್ಟೇ ನೀರು ಬಿಟ್ಟಿರ್ತಾರೆ ಅಷ್ಟೇ, ಇದ್ರೊಳಗೆ ಏನಿಲ್ಲ. ಇದನ್ನ ಹಚ್ತಾರನ ಅವರು. ಇದು ನಾವು ಹಾಲು ಮಟ್ಟಗೈತಲ್ಲ ಕಾರಂಜಿ ಇಲ್ಲಿ ಎಲ್ಲ ಯವ್ವ. ಅದು ಈಗ ಹೋಗಿದ್ವಲ್ಲ ಮ್ಯೂಸಿಯಂ, ಅದು ಮತ್ತೆ ಅದು ಹೇಳಿದ್ರಲ್ಲ ಅವ್ರು 5 ಗಂಟೆಗೆ ಬಂದು 4 ಗಂಟೆ ಇತ್ವಾ. 4 ತಾಸು
ಬಾಗಿಲು ಗೇಟ್ ಹಾಕಿರ ಎಲ್ಲ ನೋಡಿ ಕಳಿಸಿ. ಪಟ್ಟಿಸ್ತಿಲ್ಲ ನೋಡೋಣ ಇವತ್ತು ಯಾಕೆ ಮೊದಲು ಮನೆಗೆ ಇಲ್ಲಿ ಕಾಣಿಸುತ್ತೆ ನೋಡೋಣ. ಇಲ್ಲಿ ಫೋಟೋ ತಕ್ಕ ಬಾನ ಇಲ್ಲಿ ನೋಡಿ ಎಷ್ಟು ಚಂದ ಕಾಣಿಸುತ್ತೆ ನೋಡಿ ಇಲ್ದ್ರಾಗ. ಹೌದಲ್ಲ ಅಲ್ಲ ಫುಲ್ ಕಾಣಿಸುತ್ತೆ ನೋಡ. ಸೆಲ್ಫಿ ತಕ್ಕ ಅಷ್ಟಿಗೆ ಹೋಗೋರು ಒಂದು 2 ನಿಮಿಷ ನೋಡಿ ಅಲ್ಲೇದ ನೋಡಿ ನೀರಿಂದೆಲ್ಲ ಇದೇನ ನೀರು ಇದೇ ಹೌದಾ ಅಲ್ಲ ಬಂದು ವಿಡಿಯೋ ಅಂತ ಬರ್ದಾರ ಅಲ್ಲಿ ಮಾಡಿ ಬರವ 20 ರೂಪಾಯಿ ಕೊಟ್ಟರು ಒಂದು ಬಾಟ್ಲಿ ನೀರು ಬರ್ತೈತಿ. ಯಾವ್ದಕ್ಕೆ ಕುಡ್ದು ಮತ್ತೇನಂತಾರಲ್ಲ ಲೆಕ್ಕದೀವಿ. ಅಲ್ಲ ನೀರು ಇಲ್ಲದೆ ಬರ್ತಾವನು ಎಲ್ಲರೂ ಮಟ್ರ ಇದು ನೋಡಿ ಆನ್ ಮಾಡಿರ್ತಾರೆ. ಮಕ್ಕಳು ತಗೊಂಡಿದ್ದೀನಿ ಇವತ್ತು ಅಷ್ಟು ಚೆನ್ನಾಗಿ ಸಂಡೇ ಬರ್ಬೇಕು ನೋಡೋದು ಚೆಕ್ ಚೆನ್ನಾಗಿರ್ತದೆ. ಮ್ಯಾಲಿದ್ದು ಒಂದು ಸ್ವಲ್ಪ ಬಿಸಿಲು ಅನ್ನಿಸವಲ್ತು. ಎಷ್ಟು ಸಣ್ಣ ಅನ್ನಿಸ್ತಿತ್ತು ನನ್ನ ಎಲ್ಲ ಮುಖ ಮನಸ್ಸಾಕತ್ತಿತ್ತು. ಇಲ್ಲಿ ಒಂದ್ರಷ್ಟು ಬಿಸಿಲು ಶೆಕೆ ಅನ್ಸಕತ್ತಿತ್ತು. ನಾವೇನು ರಗಳೆ ಹೇಳ್ತಾಳ ನೀನು ಅವನು ಬರ್ತಿದ್ದಿಲ್ಲ ಬಿಟ್ರೆ ನನ್ನ ಅಂತಳಾಗ. ಪಾರ್ಕ್ನಾಗ ಒಳಗೆ ಬಿಡ್ತಾರಣ್ಣ. ಆಚೆ ಕಡೆ ಹೋಟೆಲ್ ಐತಿ ಒಳಗೆ ಬಿಡ್ತಾರಲ್ಲ ಅಲ್ಲಿ ಹೋಗ್ಯಾರಲ್ಲ. ಅಲ್ಲ ಆನ್ಲೈನ್ ಅಂದ್ರೆ ಎಲ್ಲರ ತಲೆ ಫೋನ್ಪೇ ಇರ್ಬೇಕಲ್ಲ. ನಮ್ಮ ಭಾಷೆ ಬರ್ತಾವ್ರಿ ಹಂಗ. ನೋಡಿ ನಮ್ಮನ್ನವ ನಾವು ಬಿಜಾಪುರ ಗುಳಗುಮ್ಟ ನೋಡಿಕೊಂಡು ಫುಲ್ 1 ಡೇ ಎಂಜಾಯ್ ಮಾಡಿಕೊಂಡು ಇವಾಗ ಆಟೋ ಹತ್ತಿ ನಮ್ಮ ಪಯಣ ಮತ್ತೆ ಚರ್ಚನ್ ಕಡೆ. ಇವತ್ತಂತರೂ ಫುಲ್ಲು ಖುಷಿಯಾಗಿದ್ದೀವಿ ರೀ. ಟೈಮ್ ಬಂದ್ವಿ ಇವಾಗ 5:30 ಐತಿ. 5:30 ನಾವು ರಿಟರ್ನ್ ಮನೆ ಕಡೆ ಹೊಂಟ್ವಿ. ಬಸ್ಸು ಚರ್ಚಣ್ಕ ಲಾಸ್ಟ್ 7 ಗಂಟೆ ಬಸ್ ಐತ್ರಿ. ನೋಡ್ಬೇಕು ಇವಾಗ ನಮ್ಗೆ ಬಸ್ ಎಲ್ಲಿ ತನಕ ಸಿಗುತ್ತೆ ಅಲ್ಲಿ ತನಕ ಹೋಗೋದು. ಸದ್ಯಕ್ಕೆ ನಾವು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಹೊಸ್ದಾಗಿ ನೋಡೋರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ.